ಅವ್ರು ನಾಳೆ ಘೋಷಣೆ ಮಾಡಬೇಕು. ಏನು ಘೋಷಣೆ ಮಾಡಬೇಕು? 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಬೇಕು. ಯಾಕಂದ್ರೆ ಇವತ್ತು ಅವ್ರು ಘಂಟಾಘೋಷವಾಗಿ ಅವ್ರು ಘೋಷಣೆ ಮಾಡಿದ್ರೆ ಈ ಸರ್ಕಾರ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತಾಗುವಂತ ಕೆಲಸ ಆಗುತ್ತೆ. ಹಂಗಾಗಿ ಇವತ್ತು ಬಹುಶಃ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಇವತ್ತು ಎಲ್ಲ ಹಣವನ್ನು ಸುಮಾರಾಗಿ 23ನೇ ವರ್ಷ, 23ನೇ ಇಸ್ವಿ, 24ನೇ ಇಸ್ವಿ, 24ನೇ ಇಸ್ವಿ, 25ನೇ ಇಸ್ವಿಯಲ್ಲಿ ಹತ್ತತ್ರ 50,000 ಕೋಟಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಗ್ಯಾರಂಟಿಗಳ ಹಣ ಎಲ್ಲ ಬಳಸಿಬಿಟ್ಟಾರೆ. ಕಾನೂನು ಪ್ರಕಾರ 7D ಪ್ರಕಾರ 7C ಪ್ರಕಾರ ಯಾವುದೇ ಹಣವನ್ನು ಆ ಕಾನೂನಲ್ಲಿ ಅವಕಾಶ ಏನಿಲ್ಲ ಈ ರೀತಿ ಗ್ಯಾರಂಟಿಗಳು ಬಳಸಬೇಕು ಅಂತೇಳಿ ಆ ಕಾನೂನನ್ನು ಗಾಳಿಗೆ ತೂರಿ ಇವತ್ತು ಆ ಹಣವನ್ನು ಬೇರೆ ಕಡೆ ಬಳಸಂತ ಕೆಲಸ ಮಾಡಿದ್ದಾರೆ. ಬಹುಶಃ ಇವತ್ತು ಆ SC/ST ಜನಾಂಗದ ಹಣವನ್ನು ಸುಮಾರು 50,000 ಕೋಟಿ ರೂಪಾಯಿ ಹಣವನ್ನು ಏನು ಬಳಕೆ ಮಾಡಿದಾರೋ ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಈ ಸಂಪುಟ ಹಾಕೋದು ಬಹಳ ಕಡಿಮೆ ಆಗ್ತಾವ. ಹಂಗಾಗಿ ಆ ದೃಶ್ಯ ಇಟ್ಕೊಂಡು ಬೇರೆಯವ್ರನ್ನ ಓಲೈಕೆ ಮಾಡಬೇಕೆಂದ್ರೆ ಎಲ್ಲೋ ಒಂದು ಕಡೆ ಒಂದು ಸಮುದಾಯನ ಓಲೈಕೆ ಮಾಡಬೇಕನ್ನಂತ ಕಾರಣದಿಂದ ಎಲ್ಲ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಒಂದು ಸಮುದಾಯನ ಓಲೈಕೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಬಹುಶಃ ಈ ಸಾಧನಾ ಸಮಾವೇಶ ಇವತ್ತು ಈ ಸಾಧನಾ ಸಮಾವೇಶದಲ್ಲಿ ಅವರು ಏನು ಘೋಷಣೆ ಮಾಡ್ತಾರೋ ಮಾಡಲಿ 5 ವರ್ಷದ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನೋ ವಿಚಾರ ಬಂದಂತ ಟೈಮಲ್ಲಿ ನಾನು ಇವೆಲ್ಲ ನೋಡಿದಂತ ಟೈಮಲ್ಲಿ ನಾನು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಬಳ್ಳಾರಿ ಜಿಲ್ಲೆಗೆ ಮತ್ತು ವಿಜಯನಗರ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳು ಯಾರು ಅಂತ ಕೇಳಬೇಕಾಗುತ್ತೆ. ಏನ್ ಗಡಬಡ ಮಾಡ್ತಾನೆ ಮನುಷ್ಯ ಏನ್ ಗಡಬಡ ಮಾಡ್ತಾನೆ? ಅವ್ನು ಕುಂತರಲ್ಲ ನಿಲ್ಲದ ಕುಡಿತಾನೆ ತಕ್ಕ ಕುಡಿತಾನೆ ಕೂಡತಾರೆ ಅದು 1 ನಿಮಿಷ ನಾವು ಕೂಡ್ತಾನೆ ಕೂಡದೇ ಅವನು ಏನು ಕುಡಿತಾನೆ ನೋಡಿ. ಏನ್ ಸಿನಿಮಾದ ಮಯ್ಯ ದೇವ್ರ ಕುಡಿತಾನೆ ಅಲ್ರಿ. ಅವರು ಮಂತ್ರಿಗಳು ಆಗಿದಾರ, ಮಂತ್ರಿಗಳು ಹೆಂಗಿರ್ಬೇಕನ್ನೋದು ತಿಳ್ಕೋಬೇಕಾಗುತ್ತೆ. ಹೆಂಗ್ ಸ್ಟೇಟಸ್ ಮೇಂಟೈನ್ ಮಾಡ್ಬೇಕು, ಹೆಂಗ್ ಡಿಗ್ನಿಫೈಡ್ ಮೇಂಟೈನ್ ಮಾಡ್ಬೇಕು, ಹೆಂಗ್ ಮಾತಾಡ್ಬೇಕು, ಅಧಿಕಾರಿಗಳ ಜೊತೆ ಏನ್ ಮಾಡ್ಬೇಕು ಮಾಡಿ. ಹಿಂಗ ಒಂದು ಕಡೆ ಅವ್ರು ಏನು ದೇವ್ರ ಭಗವಂತ ಹಣೆಬರ ಚೋಲ ಇದೆ, ಮಂತ್ರಿಗಳಾಗಿದ್ದಾರೆ. ನಮ್ಮ ಹಣೆಬರ ಚೋಲ ಇಲ್ಲ, ನಮ್ಮ ಜಿಲ್ಲೆಗೆ ಇವ್ರು ಬಂದಾರ. ಹೌದು ಬಂದಾರ, ಜಿಲ್ಲೆಗೆ ಬಂದಾಗ ಎಲ್ಲೋ ಒಂದ್ ಕಡೆ ಬಂದ ಪುಟ ಹೋದ ಪುಟ ಅನ್ನಂತ ರೀತಿಯಲ್ಲಿ ಬಂದು ಹೋಗ್ತಾರೆ ಅಷ್ಟೇ. ಆಗಲಿ ಹುಣ್ಣಿಗೆ ಅಮಾಸಿಗೆ ಬಂದು ಹೋಗ್ತಾರೆ. ಅಲ್ಲಿ ಬಂದ ಮೇಲೆ ಏನ್ ಮಾಡ್ತಾರೆ ಅಲ್ರಿ? ನಮ್ಮ ಬಾಣೆತ್ತರ್ ಸತ್ತೋದ್ರಿ, ನಮ್ಮ ಸೆಂಟಿಮೆಂಟ್ ಹೇಳ್ತಾರೆ ಬಾಣೆತ್ತರ್ ಸತ್ತೋದ್ರಿ ಅಲ್ರಿ. ನಮ್ಮ ಐ ಫ್ಲೂಯಿಡ್ಸ್ ಇಂದ ಬಹಳ ತೊಂದರೆ ಆಗ್ತದ.